ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ರಿಗೂ SPB ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸುಸ್ವಾಗತ. ಸ್ನೇಹಿತರೆ, 2025ರ ಈ ವರ್ಷದಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಈ ಮೇ ತಿಂಗಳಿಂದ ಹಿಡಿದು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯಾಗಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ನೀವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇದರ ಜೊತೆಗೆ ನಿಮ್ಮ ವೃತ್ತಿ, ಹಣಕಾಸು, ಆರೋಗ್ಯ, ಕುಟುಂಬ, ಶಿಕ್ಷಣ ಮತ್ತು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಇರುವಂತಹ ಪರಿಹಾರಗಳೇನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆ ಪರಿಹಾರಗಳನ್ನು ನೀವು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ. ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ಈ ವೃಶ್ಚಿಕ ರಾಶಿಯವರಿಗೆ 2025ರ ಈ ವರ್ಷವು ಹೇಗಿರಲಿದೆ, ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಅಂತ ಈಗ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ವಿಶಾಖ ನಕ್ಷತ್ರ 4ನೇ ಪಾದ, ಅನುರಾಧ 4ನೇ ಪಾದ, ಜ್ಯೇಷ್ಠ 4ನೇ ಪಾದ ಎಂಬ ವಿಶಾಖದ ಅಡಿಯಲ್ಲಿ ಜನಿಸಿದವರು ಈ ವೃಶ್ಚಿಕ ರಾಶಿಯವರು ಆಗಿರ್ತಾರೆ ಸ್ನೇಹಿತರೆ. ಈ ರಾಶಿಗೆ ಅಧಿಪತಿ ಕುಜ ಆಗಿರ್ತಾರೆ ಸ್ನೇಹಿತರೆ. ಇನ್ನು ಈ ವೃಶ್ಚಿಕ ರಾಶಿಯವರಿಗೆ 2025ರ ವರ್ಷ ಜಾತಕದ ಪ್ರಕಾರ ಬರೋದಾದ್ರೆ, ಕುಂಭ ರಾಶಿಯ 4ನೇ ಮನೆಯಲ್ಲಿ ಶನಿ ಇದ್ದು, ಮೀನ ರಾಶಿಯಲ್ಲಿ 5ನೇ ಮನೆಯಲ್ಲಿ ರಾಹು ಇದ್ದಾನೆ ಸ್ನೇಹಿತರೆ. ಕನ್ಯಾ ರಾಶಿಯಲ್ಲಿ ಕೇತು 11ನೇ ಮನೆಯಲ್ಲಿ ಇದ್ದು, ಮೇ 1ರವರೆಗೆ ಗುರುವು 1ನೇ ಮನೆಯಲ್ಲಿ ಮೇಷ ರಾಶಿಯಲ್ಲಿ ಸಾಕ್ತಾ ಹೋಗ್ತಾನೆ ಮತ್ತು ನಂತರ ಅದು ವರ್ಷ ಪೂರ್ತಿ 7ನೇ ಮನೆಯಲ್ಲಿ ವೃಷಭ ರಾಶಿಯಲ್ಲಿ ಚಲಿಸ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಈ 2025ರಲ್ಲಿ ಅಷ್ಟಮ ಗುರು ತೊಂದರೆ ಕೊಡ್ತಾ ಹೋಗ್ತಾರೆ. ಯಾವುದರಲ್ಲಿ ಶುಭವಾಗಲಿದೆ ಅಂತ ಈಗ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, 2025ರ ವರ್ಷವು ಈ ವೃಶ್ಚಿಕ ರಾಶಿಯವರಿಗೆ ಅವಕಾಶಗಳು ಮತ್ತು ಸವಾಲುಗಳ ಮಿಶ್ರ ಅವಕಾಶಗಳು ಆಗಿರ್ತದೆ ಸ್ನೇಹಿತರೆ. ಶನಿ ವರ್ಷದ ಆರಂಭದಲ್ಲಿ ಕುಂಭ ರಾಶಿಯ 4ನೇ ಮನೆಯಲ್ಲಿ ಸಂಚರಿಸ್ತಾರೆ. ಇದರ ಪರಿಣಾಮವಾಗಿ ಮನೆ, ಕುಟುಂಬ, ಜೀವನ ಮತ್ತು ಆಸ್ತಿ ವ್ಯವಹಾರಗಳಲ್ಲಿ ಗಮನ ಹೆಚ್ಚು ಕೇಂದ್ರೀಕರಿಸಲಾಗ್ತದೆ. ರಾಹು 5ನೇ ಮನೆಯಲ್ಲಿ ಇರುವುದರಿಂದಾಗಿ ಮಕ್ಕಳು ಮತ್ತು ಸೃಜನಾತ್ಮಕ ಪ್ರಾಜೆಕ್ಟ್ಗಳಲ್ಲಿ ಎಚ್ಚರಿಕೆಯಿಂದ ಇರುವ ಅಗತ್ಯವಿರುತ್ತದೆ. ಶನಿ ಮೀನರಾಶಿಯ 5ನೇ ಮನೆಯನ್ನು ಪ್ರವೇಶಿಸುತ್ತಾನೆ. ಇದರ ಪರಿಣಾಮವಾಗಿ ಜ್ಞಾನ, ಪ್ರೀತಿ ಮತ್ತು ಮಕ್ಕಳ ವಿಷಯಗಳ ಬಗ್ಗೆ ಗಮನ ಹರಿಸಲು ಸಮಯ ಬರ್ತಾ ಹೋಗ್ತದೆ ಸ್ನೇಹಿತರೆ. ಈ ವಿಷಯಗಳಲ್ಲಿ ತಾಳ್ಮೆ ಮತ್ತು ಜಾಗೃತಿ ಅಗತ್ಯವಾಗಿರ್ತದೆ. ಮೇ 18ರಂದು ರಾಹು 4ನೇ ಮನೆಯಲ್ಲಿ ಪ್ರವೇಶಿಸೋದ್ರಿಂದಾಗಿ ಮನೆ ಮತ್ತು ಕುಟುಂಬ ವಾತಾವರಣದ ಮೇಲೆ ಪರಿಣಾಮವನ್ನು ತರ್ತಾ ಹೋಗ್ತದೆ. ಗುರು ವರ್ಷದ ಆರಂಭದಲ್ಲಿ ವೃಷಭ ರಾಶಿಯ 7ನೇ ಮನೆಯಲ್ಲಿ ಇರೋದ್ರಿಂದಾಗಿ ಪಾಲುದಾರಿಕೆ ಮತ್ತು ವ್ಯಾಪಾರ ಒಪ್ಪಂದಗಳಲ್ಲಿ ಬೆಂಬಲವು ಕೂಡ ನಿಮಗೆ ಲಭಿಸ್ತಾ ಹೋಗ್ತದೆ ಸ್ನೇಹಿತರೆ. ಇದೇ ತಿಂಗಳ ಮೇ 14ರಂದು ಗುರು ಮಿಥುನ ರಾಶಿಯ 8ನೇ ಮನೆಯನ್ನು ಪ್ರವೇಶಿಸುತ್ತಾರೆ. ಇದರ ಪರಿಣಾಮ ಪಾಲುದಾರ ಆರ್ಥಿಕ ವ್ಯವಹಾರಗಳು, ವಾರಸ್ದಾರ ಆಸ್ತಿಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಎದುರಾಗಬಹುದು. ವರ್ಷದ ಕೊನೆಯಲ್ಲಿ ಗುರು ಕಟಕ ರಾಶಿಯ ಮೂಲಕ ತ್ವರಿತಗತಿಯಲ್ಲಿ ಸಂಚರಿಸಿ ಮಿಥುನ ರಾಶಿಗೆ ಮರಳುವ ಕಾರಣ ಆತ್ಮಿಕ ಬೆಳವಣಿಗೆ, ದೂರ ಸಂಪರ್ಕಗಳು ಮತ್ತು ವೈಯಕ್ತಿಕ ರೂಪಾಂತರಗಳ ಬಗ್ಗೆ ನೀವು ಯೋಚನೆಯನ್ನು ಮಾಡ್ತಾ ಹೋಗ್ತೀರಿ. ಇನ್ನು ಈ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗಿಗಳಿಗೆ 2025 ಬಡ್ತಿ ಲಭ್ಯವಾಗುತ್ತದೆಯಾ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಅಂತ ಕೇಳೋದಾದ್ರೆ, ಉದ್ಯೋಗದ ಜೀವನದಲ್ಲಿ ಹೊಸ ಅವಕಾಶಗಳು ಮತ್ತು ಸವಾಲುಗಳು ಎರಡೂ ತರಲಿದೆ ಸ್ನೇಹಿತರೆ. ವರ್ಷದ ಆರಂಭವು ಬಹಳ ಅನುಕೂಲಕರವಾಗಿರ್ತದೆ. ಗುರು 7ನೇ ಮನೆಯಲ್ಲಿ ಇರೋದ್ರಿಂದಾಗಿ ಉದ್ಯೋಗದಲ್ಲಿ ಸಹಕಾರ, ಪಾಲುದಾರಿಕೆ ಮತ್ತು ತಂಡದೊಂದಿಗೆ ನಡೆಸುವ ಪ್ರಾಜೆಕ್ಟ್ಗಳಿಗೆ ಬೆಂಬಲವೂ ಕೂಡ ಸಿಗ್ತಾ ಹೋಗ್ತದೆ. ಸಹೋದ್ಯೋಗಿಗಳ ಸಹಕಾರದಿಂದಾಗಿ ಅನೇಕ ಕೆಲಸಗಳನ್ನು ಸಂಪೂರ್ಣಗೊಳಿಸಲು ಇದರಿಂದ ಸಾಧ್ಯವಾಗ್ತಾ ಹೋಗ್ತದೆ. ಸ್ನೇಹಿತರು, ಸಹೋದ್ಯೋಗಿಗಳು ಮತ್ತು ಜೀವನ ಸಂಗಾತಿ ಸಹ ನಿಮಗೆ ಬೆಂಬಲವನ್ನು ನೀಡ್ತಾ ಹೋಗ್ತಾರೆ. ಉತ್ತಮ ನೆಟ್ವರ್ಕಿಂಗ್ ಮತ್ತು ನಿಜವಾದ ಸಂಬಂಧಗಳು ನಿಮ್ಮ ಉದ್ಯೋಗಕ್ಕೆ ಪ್ರಗತಿಗೆ ಸಹಕಾರಿಯಾಗ್ತಾ ಹೋಗ್ತದೆ. ಇದು ಬಲವಾದ ವೃತ್ತಿ ಹಾದಿಯನ್ನು ನಿರ್ವಹಿಸಲು ನಿಮಗೆ ಸಹಾಯವನ್ನು ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಶನಿಯ ಗೋಚರ ಅನುಕೂಲಕರವಾಗದೇ ಇರೋದರಿಂದಾಗಿ ವೃತ್ತಿಯಲ್ಲಿ ಒತ್ತಡ ಹೆಚ್ಚಾಗುವಂತಹ ಸಾಧ್ಯತೆ ಮತ್ತು ಹೊಸ ಸ್ಥಳಗಳನ್ನು ಕೆಲಸ ಮಾಡಲು ತೊಡಗಬೇಕಾದಂತಹ ಸಾಧ್ಯತೆ ಕೂಡ ಇರಲಿದೆ ಸ್ನೇಹಿತರೆ. ಆದರೆ ಈ ಸಮಯದಲ್ಲಿ ಗುರುಗೋಚರ ಸಹಾಯಕವಾಗಿರೋದ್ರಿಂದಾಗಿ ಸಮಸ್ಯೆಗಳು ಬಂದರೂ ಸಹೋದರರು ಅಥವಾ ಸ್ನೇಹಿತರ ಸಹಾಯದಿಂದಾಗಿ ಅವುಗಳನ್ನು ಪರಿಹರಿಸಲು ಸಾಧ್ಯವಾಗ್ತಾ ಹೋಗ್ತದೆ. ಆದರೆ ನಿಮ್ಮ ಆಲೋಚನೆಗಳು ಮತ್ತು ಕ್ರಿಯೆಗಳಿಗೆ ಸಂಬಂಧ ಇಲ್ಲದ ರೀತಿಯಲ್ಲಿ ಕೆಲವೊಮ್ಮೆ ಇತರರು ನಿಮ್ಮನ್ನು ಮಾತು ಮಾತ್ರ ಹೇಳುವವರಂತೆ ಕಂಡುಕೊಳ್ಳುವಂತಹ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಕಡಿಮೆ ಮಾತನಾಡುವುದು ಮತ್ತು ಮನಸ್ಸನ್ನು ಕೆಲಸದ ಮೇಲೆ ಕೇಂದ್ರೀಕರಿಸುವ ಮೂಲಕ ನಿಮ್ಮ ಉದ್ಯೋಗದಲ್ಲಿ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗ್ತಾ ಹೋಗ್ತದೆ. ಮೇ ತಿಂಗಳ ನಂತರ ಗುರು 8ನೇ ಮನೆಯಲ್ಲಿ ಮತ್ತು ರಾಹು 4ನೇ ಮನೆಯಲ್ಲಿ ಪ್ರವೇಶಿಸುವುದರಿಂದಾಗಿ ಉದ್ಯೋಗದಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು. ಈ ಸಮಯದಲ್ಲಿ
ಕೆಲಸದ ಸ್ಥಳದಲ್ಲಿ ಕೆಲವು ಗುಪ್ತ ಸವಾಲುಗಳು ಅಥವಾ ಸ್ಪರ್ಧೆ ಎದುರಾಗಬಹುದು ಸ್ನೇಹಿತರೆ. ವಿಶೇಷವಾಗಿ ಕೆಲಸದಲ್ಲಿ ವಿಳಂಬ, ಎಷ್ಟೇ ಶ್ರಮಪಟ್ಟರೂ ಸಮಯಕ್ಕೆ ಕೆಲಸ ಪೂರ್ಣಗೊಳ್ಳದ ಕಾರಣ ಮೇಲಾಧಿಕಾರಿಗಳಿಗೆ ನಿಮ್ಮ ತಪ್ಪು ಕಲ್ಪನೆಗಳು ಉಂಟಾಗಬಹುದು ಸ್ನೇಹಿತರೆ. ಹೊಸ ಉದ್ಯೋಗದ ಬದಲಿಗೆ ಹೀಗಿರುವ ಉದ್ಯೋಗದ ಮೇಲೆ ಗಮನ ಹರಿಸುವುದು ಉತ್ತಮವಾಗಿರುತ್ತದೆ. ಈ ಸಮಯದಲ್ಲಿ ತಾಳ್ಮೆ ಮತ್ತು ಚಿಂತನಶೀಲತೆ ಅಗತ್ಯವಾಗಿರುತ್ತದೆ. ಯೋಚನೆ ಇಲ್ಲದ ನಿರ್ಧಾರಗಳು ಅಥವಾ ತಪ್ಪು ಹೆಜ್ಜೆಗಳು ನಿಮಗೆ ತೊಂದರೆಗೆ ಕಾರಣವಾಗಬಹುದು. ನಿಮ್ಮ ಸ್ಥಿರತೆಯನ್ನು ಕಾಪಾಡುವ ಮೂಲಕ ಮತ್ತು ಸಮರ್ಥವಾಗಿ ಕೆಲಸಗಳನ್ನು ನಿರ್ವಹಿಸುವ ಮೂಲಕ ಈ ವರ್ಷವನ್ನು ಯಶಸ್ವಿಯಾಗಿಸಲು ನಿಮ್ಮಿಂದ ಮಾತ್ರ ಸಾಧ್ಯವಾಗಿರುತ್ತದೆ ಸ್ನೇಹಿತರೆ. ಈ 2025ರ ವರ್ಷವು ನೀವು ಹೆಚ್ಚು ಶ್ರಮ ಹೂಡಿದರೂ ಅದು ಭವಿಷ್ಯದಲ್ಲಿ ನಿಮಗೆ ಪ್ರಗತಿಗೆ ನೆರವಾಗ್ತಾ ಹೋಗ್ತದೆ ಎಂಬುದನ್ನು ನೀವು ಈ ಟೈಮ್ನಲ್ಲಿ ಬಹಳ ಅರ್ಥ ಮಾಡ್ಕೊಳ್ಬೇಕಾಗಿರ್ತದೆ. ನೀವು ಸತ್ಯನಿಷ್ಠೆಯಿಂದ ಕೆಲಸವನ್ನು ಮಾಡಿದರೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆಯನ್ನು ಪಡಿತಾ ಹೋಗ್ತೀರಿ. ಇದರ ಜೊತೆಗೆ ಬಡ್ತಿ ಸಿಗುವಂತಹ ಚಾನ್ಸಸ್ ಕೂಡ ಇರಲಿದೆ ಸ್ನೇಹಿತರೆ. ಇನ್ನು ಆರ್ಥಿಕ ವಿಷಯವಾಗಿ ಈ ವೃಷಭ ರಾಶಿಯವರಿಗೆ 2025 ಹೇಗಿರಲಿದೆ, ಧನಲಾಭ ಆಗಲಿದೆಯಾ ಅಂತ ಕೇಳೋದಾದರೆ, ಈ ವೃಶ್ಚಿಕ ರಾಶಿಯವರಿಗೆ 2025 ಮೊದಲಾರ್ಧ ಆರ್ಥಿಕವಾಗಿ ತುಂಬ ಅನುಕೂಲಕರವಾಗಿರ್ತದೆ. ಸ್ಥಿರ ಆದಾಯ ಮತ್ತು ಉಳಿತಾಯದಲ್ಲಿ ಬೆಳವಣಿಗೆಯೂ ಕಂಡು ಬರ್ತಾ ಹೋಗ್ತದೆ ಸ್ನೇಹಿತರೆ. ವರ್ಷದ ಆರಂಭದಲ್ಲಿ ನಿಮ್ಮಲ್ಲಿ ಹಣಕಾಸಿನ ಸಮಸ್ಯೆಗಳು ಇರೋದಿಲ್ಲ. ಉದ್ಯೋಗದಲ್ಲಿ ಯಶಸ್ಸು ಮತ್ತು ವೃತ್ತಿಪರ ಸಾಧನೆಗಳಿಂದ ಉತ್ತಮ ಆದಾಯ ಕೂಡ ದೊರೆತು ಹೋಗ್ತದೆ. ಆರ್ಥಿಕ ಯೋಜನೆ, ಬಜೆಟ್ ಮಾಡುವುದು ಮತ್ತು ಭವಿಷ್ಯದ ಉಳಿತಾಯಕ್ಕಾಗಿ ಇದು ಅತ್ಯಂತ ಸೂಕ್ತವಾದಂತಹ ಸಮಯವಾಗಿರುತ್ತದೆ. ವರ್ಷದ ಮೊದಲ ಭಾಗದಲ್ಲಿ ಆಸ್ತಿ, ಮೌಲ್ಯಯುತ ವಸ್ತುಗಳು ಅಥವಾ ರಿಯಲ್ ಎಸ್ಟೇಟ್ಗಳಲ್ಲಿ ಬಂಡವಾಳ ಹೂಡಿಕೆ ಮಾಡುವುದು ಅರ್ಹವಾಗಿರುತ್ತದೆ ಸ್ನೇಹಿತರೆ. ಗುರುವಿನ ಪ್ರಭಾವದಿಂದ ಈ ಬಂಡವಾಳ ಹೂಡಿಕೆಗಳು ನಿಮಗೆ ಸ್ಥಿರತೆ ಮತ್ತು ಬೆಳವಣಿಗೆಯನ್ನು ತರ್ತಾ ಹೋಗ್ತದೆ. ಸೋದರ ಸಹೋದರಿಯರು ಅಥವಾ ಇತರ ಕುಟುಂಬ ಸದಸ್ಯರ ಬೆಂಬಲ ನಿಮಗೆ ಆರ್ಥಿಕ ಭದ್ರತೆಯನ್ನು ಬಲಪಡಿಸ್ತಾ ಹೋಗ್ತದೆ. ಇದು ದೀರ್ಘಕಾಲಿಕ ಆರ್ಥಿಕ ಆರೋಗ್ಯಕ್ಕೆ ಸಹಾಯಕಾರಿಯಾಗಿರುತ್ತದೆ ಸ್ನೇಹಿತರೆ. ಇನ್ನು ಮೇ ತಿಂಗಳ ನಂತರ ಆದಾಯ ಸ್ಥಿರವಾಗಿದ್ದರೂ ಕುಟುಂಬ ಸದಸ್ಯರ ಆರೋಗ್ಯಕ್ಕಾಗಿ ಕೆಲವು ವೆಚ್ಚಗಳನ್ನು ಮಾಡಬೇಕಾಗಿರ್ತದೆ. ಇದರ ಪರಿಣಾಮ ಉಳಿತಾಯದ ಮೇಲೆ ಪರಿಣಾಮವನ್ನು ಬೀರ್ತಾ ಹೋಗ್ತದೆ. 8ನೇ ಮನೆಯಲ್ಲಿ ಗುರು ಗೋಚಿಸುವುದರಿಂದಾಗಿ ಆರ್ಥಿಕ ಯೋಜನೆಯನ್ನು ಜಾಗೃತಪೂರ್ವಕವಾಗಿ ರೂಪಿಸುವುದು ಅಗತ್ಯವಾಗಿರುತ್ತದೆ. ವೆಚ್ಚಗಳನ್ನು ನಿರ್ವಹಿಸಲು ಮತ್ತು ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಇದು ಬಹಳ ಮುಖ್ಯವಾಗಿರ್ತದೆ ಸ್ನೇಹಿತರೆ. ಈ ಸಮಯದಲ್ಲಿ ಅಪಾಯಭರಿತ ಬಂಡವಾಳ ಹೂಡಿಕೆ ಮಾಡುವುದು ತಪ್ಪು ಅಂತ ಹೇಳ್ತೀನಿ ಸ್ನೇಹಿತರೆ. ಖರ್ಚು ಮಾಡುವಾಗ ಸಮತೋಲನವನ್ನು ಕಾಪಾಡಿಕೊಳ್ಬೇಕು ಮತ್ತು ಆರ್ಥಿಕ ಭದ್ರತೆಯ ಮೇಲೆ ಗಮನವನ್ನು ಹರಿಸಬೇಕು ಸ್ನೇಹಿತರೆ. ಸೂಕ್ತ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಂಡು ತಾಳ್ಮೆಯಿಂದ ಆರ್ಥಿಕ ವ್ಯವಸ್ಥೆಯನ್ನು ನಿರ್ವಹಿಸ್ತಾ ಹೋದರೆ 2025ರಲ್ಲಿ ಹಣದ ಭದ್ರತೆ ಮತ್ತು ಆರ್ಥಿಕ ಸ್ಥಿರತೆಯನ್ನು ಸಾಧಿಸಲು ಅವಕಾಶಗಳು ಕೂಡ ನಿಮಗೆ ಲಭಿಸ್ತಾ ಹೋಗ್ತವೆ. ಈ ವರ್ಷ ಮನೆಯ ನಿರ್ಮಾಣ ಅಥವಾ ಇತರ ಆಸ್ತಿಗಳನ್ನು ಖರೀದಿಸಲು ಇಚ್ಛಿಸುವಂಥವರಿಗೆ ಈ ವರ್ಷ ಮೇ ತಿಂಗಳ ಒಳಗೆ ಪೂರ್ಣಗೊಳಿಸುವುದು ಉತ್ತಮವಾಗಿರುತ್ತದೆ. ಗುರುವಿನ ಅನುಕೂಲಕರ ಗೋಚರದ ಸಮಯದಲ್ಲಿ ಯಾವುದೇ ತೊಂದರೆಗಳಿಲ್ಲದೆ ಅವುಗಳನ್ನು ನೀವು ಸಂಪೂರ್ಣಗೊಳಿಸಲು ಸಾಧ್ಯವಾಗ್ತಾ ಹೋಗ್ತದೆ. ವಿಶೇಷವಾಗಿ ಏಪ್ರಿಲ್ ತಿಂಗಳಿನಲ್ಲಿ ಅಷ್ಟಮ ಶನಿಯ ಗೋಚರ ಇರೋದಿಲ್ಲ. ಗುರುವಿನ ಅನುಕೂಲಕರ ಗೋಚರದಿಂದಾಗಿ ಈ ಸಮಯದಲ್ಲಿ ಆಸ್ತಿಗಳನ್ನು ಖರೀದಿಸುವುದು ಶುಭಕರವಾಗಿರುತ್ತದೆ. ಈಗಾಗಲೇ ನೀವು ಖರೀದಿಸಬೇಕಾಗಿತ್ತು ಸ್ನೇಹಿತರೆ. ಮೇ ನಂತರ ನಿಕಟ ಭವಿಷ್ಯದಲ್ಲಿ ಆಸ್ತಿಗಳ ಖರೀದಿ ಲಾಭದಾಯಕವೆನಿಸಿದರೂ ಭವಿಷ್ಯದಲ್ಲಿ ನಿಮಗೆ ನಷ್ಟವನ್ನು ಉಂಟು ಮಾಡುವಂತಹ ಸಾಧ್ಯತೆ ಇರೋದರಿಂದ ಈ ಸಮಯದಲ್ಲಿ ಬಹಳ ಜಾಗೃತೆಯಿಂದ ನೀವು ಖರೀದಿಸಬೇಕಾಗಿರ್ತದೆ ಸ್ನೇಹಿತರೆ. ಇನ್ನು ಕುಟುಂಬ ಜೀವನದಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ 2025 ಸಂತೋಷವನ್ನು ತರ್ತಾ ಹೋಗ್ತದೆಯಾ, ಏನಾದರೂ ಸಮಸ್ಯೆಗಳು ಬರ್ಬೋದಾ ಅಂತ ಕೇಳೋದಾದರೆ, ವೃಶ್ಚಿಕ ರಾಶಿಯವರಿಗೆ 2025ರಲ್ಲಿ ಕುಟುಂಬ ಜೀವನವು ಸ್ಥಿರ ಮತ್ತು ಆತ್ಮೀಯವಾಗಿರುತ್ತದೆ. ವಿಶೇಷವಾಗಿ ವರ್ಷದ ಆರಂಭದಲ್ಲಿ ಜೀವನ ಸಂಗಾತಿ ಮತ್ತು ಕುಟುಂಬ ಸದಸ್ಯರೊಂದಿಗೆ ಸಂಬಂಧಗಳು ಉತ್ತಮಗೊಳ್ತಾ ಹೋಗ್ತವೆ ಸ್ನೇಹಿತರೆ. ಮನೆಯ ಶಾಂತಿ ಮತ್ತು ಪರಸ್ಪರ ಅಂತರ್ಗರ್ಭಿತ ಸಂಭಾಷಣೆ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ. ವಿವಾಹಕ್ಕಾಗಿ ಅಥವಾ ಕುಟುಂಬ ವೃದ್ಧಿಗಾಗಿ ಇಚ್ಛಿಸುವಂಥವರಿಗೆ ವರ್ಷ ಪ್ರಾರಂಭ ಬಹಳ ಅನುಕೂಲಕರವಾಗಿರುತ್ತದೆ. ಮಕ್ಕಳ ವಿಷಯದಲ್ಲಿ ಉತ್ಸಾಹ ಮತ್ತು ಸಂತೋಷ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ. ಕುಟುಂಬದ ಸಹಕಾರ ಮತ್ತು ಪರಸ್ಪರ ಗೌರವದಿಂದ ಮನೆಯ ವಾತಾವರಣವು ಶಾಂತ ಮತ್ತು ಸಕಾರಾತ್ಮಕವಾಗಿರುತ್ತದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ. ಮೇ ತಿಂಗಳ ನಂತರ ಕೆಲವು ಕುಟುಂಬ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಆರೋಗ್ಯ ಸಮಸ್ಯೆ ಅಥವಾ ಅಭಿಪ್ರಾಯ ಭಿನ್ನತೆಗಳು ಎದುರಾಗಬಹುದು. ಕುಟುಂಬ ಸದಸ್ಯರಲ್ಲಿ ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಸ್ನೇಹಿತರೆ. ಇಂತಹ ಸಂದರ್ಭದಲ್ಲಿ ತಾಳ್ಮೆ ಮತ್ತು ಅರ್ಥಪೂರ್ಣ ಸಂಭಾಷಣೆಯ ಮೂಲಕ ಸಮಸ್ಯೆಗಳನ್ನು ನಿಭಾಯಿಸಿದರೆ ಮನೆಯಲ್ಲಿ ಶಾಂತಿಯನ್ನು ನೀವು ಕಾಪಾಡಬಹುದಾಗಿದೆ. ತಾಯಿ, ತಂದೆ ಅಥವಾ ಮಕ್ಕಳ ಆರೋಗ್ಯ ಸಮಸ್ಯೆಗಳಿಂದ ಕೆಲವೊಮ್ಮೆ ಮಾನಸಿಕ ಒತ್ತಡವೂ ಕೂಡ ಉಂಟಾಗಬಹುದು. ಈ ರೀತಿಯ ಸಂದರ್ಭಗಳಲ್ಲಿ ನೀವು ಬಹಳ ಶಾಂತಿ ಪ್ರೀತಿಯಿಂದ ಮಾತನಾಡುವುದರಿಂದ ಇರುವಂತಹ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವೂ ಕೂಡ ಸಿಗ್ತಾ ಹೋಗ್ತದೆ. ವರ್ಷದ 2ನೇ ಭಾಗದಲ್ಲಿ ಗುರು ಮತ್ತು ರಾಹುವಿನ ಅನುಕೂಲಕರ ಗೋಚರದ ಕೊರತೆಯಿಂದ ಮನಸ್ಸಿನಲ್ಲಿ ಒತ್ತಡ ಹೆಚ್ಚಾಗುವ ಮತ್ತು ಮನಃಶಾಂತಿ ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ.
4ನೇ ಮನೆಯಲ್ಲಿ ರಾಹುವಿನ ಗೋಚರ ನಿಮ್ಮನ್ನು ಮನೆಯಿಂದ ದೂರ, ಇಷ್ಟವಿಲ್ಲದ ಕೆಲಸಗಳಿಗೆ ಅಥವಾ ಸ್ಥಳಗಳಿಗೆ ಕೊಂಡೊಯ್ಯುವಂತಹ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಒತ್ತಡದಿಂದ ಮುಕ್ತಗೊಳ್ಳಲು ಇಚ್ಛೆಯಾದರೂ ಇದ್ದು ನಿಮ್ಮ ಕುಟುಂಬದ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಆದರೆ ರಾಹುವಿನ ಮೇಲೆ ಗುರುವಿನ ದೃಷ್ಟಿಯೂ ಇರೋದ್ರಿಂದಾಗಿ ಈ ಪರಿಣಾಮವನ್ನು ಬಹುತೇಕ ಕಡಿಮೆ ಮಾಡಬಹುದಾಗಿದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ, ಆರೋಗ್ಯ ವಿಷಯದಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಈ 2025 ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಕೇಳೋದಾದರೆ, ವೃಶ್ಚಿಕ ರಾಶಿಯವರಿಗೆ 2025ರ ಮೊದಲಾರ್ಧದಲ್ಲಿ ಆರೋಗ್ಯ ಉತ್ತಮವಾಗಿರ್ತದೆ. ಶನಿ ಮತ್ತು ಗುರುವಿನ ಪ್ರಭಾವದಿಂದಾಗಿ ನಿಮ್ಮ ರೋಗ ನಿರೋಧಕ ಶಕ್ತಿ, ಮನಸ್ಸಿನಲ್ಲಿ ಶಾಂತಿ ಮತ್ತು ಶಕ್ತಿಯು ಹೆಚ್ಚಾಗ್ತಾ ಹೋಗ್ತದೆ. ಮೇವರೆಗೆ ಗುರುವಿನ ಅನುಕೂಲ ಗೋಚರ ಇರೋದರಿಂದಾಗಿ ಈ ಅವಧಿಯಲ್ಲಿ ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆಗಳಾದರೂ ಶೀಘ್ರವಾಗಿ ನಿಯಂತ್ರಣಕ್ಕೆ ಬರ್ತಾ ಹೋಗ್ತದೆ. ಇದರೊಂದಿಗೆ ಸಮತೋಲನ ಆಹಾರ, ನಿಯಮಿತವಾಗಿ ವ್ಯಾಯಾಮ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸುವ ಮೂಲಕ ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವುದು ಬಹಳ ಸೂಕ್ತವಾಗಿರುತ್ತದೆ. ಈ ಸಮಯವು ಆರೋಗ್ಯದ ಬಗ್ಗೆ ಕಟ್ಟುನಿಟ್ಟಾದ ದಿನಚರಿಯನ್ನು ಆರಂಭಿಸಲು ಅತ್ಯುತ್ತಮವಾಗಿರುತ್ತದೆ. ಸಸ್ಯಾಹಾರಿ ಆಹಾರ ಸೇವನೆ, ಧ್ಯಾನ ಮತ್ತು ಸಕಾರಾತ್ಮಕ ದೃಷ್ಟಿಕೋನವು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಇನ್ನಷ್ಟು ಬಲಪಡಿಸುತ್ತದೆ ಸ್ನೇಹಿತರೆ. ಆದರೆ ವರ್ಷದ 2ನೇ ಅರ್ಧದಲ್ಲಿ ಶ್ವಾಸಕೋಶ ಅಥವಾ ಜೀರ್ಣಕೋಶ ಸಂಬಂಧಿತ ಚಿಕ್ಕ ಪುಟ್ಟ ಸಮಸ್ಯೆಗಳು ಕಂಡುಬರುವಂತಹ ಸಾಧ್ಯತೆ ಇದೆ. ಈ ವೃಶ್ಚಿಕ ರಾಶಿಯವರು ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಸೋಂಕುಗಳು, ಜೀರ್ಣಕ್ರಿಯೆ ಸಮಸ್ಯೆಗಳು ಅಥವಾ ಉಸಿರಾಟದ ತೊಂದರೆಗಳನ್ನು ತಪ್ಪಿಸಲು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು ಸ್ನೇಹಿತರೆ. ನಿಯಮಿತವಾಗಿ ವ್ಯಾಯಾಮ ಮತ್ತು ಧ್ಯಾನ, ಯೋಗದಂತಹ ಮನಃಶಾಂತಿ ತರಬೇತಿಗಳನ್ನು ಮಾಡೋದ್ರಿಂದ ಮಾನಸಿಕ ಸ್ಥಿರತೆಯನ್ನು ಕಾಪಾಡಲು ಇದು ನಿಮಗೆ ಸಹಾಯವನ್ನು ಮಾಡ್ತಾ ಹೋಗ್ತದೆ. 4ನೇ ಮನೆಯಲ್ಲಿ ರಾಹುವಿನ ಸಂಚಾರದ ಪರಿಣಾಮವಾಗಿ ಶಾರೀರಿಕ ತೊಂದರೆಗಳಿಗಿಂತಲೂ ಹೆಚ್ಚು ಮಾನಸಿಕ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಇದರಿಂದಾಗಿ ನಿಮ್ಮ ಮನಸ್ಸಿನ ಶಾಂತಿ ಹಾಳಾಗ್ಬೋದು. ಈ ಸಂದರ್ಭದಲ್ಲಿ ಆಲೋಚನೆಗಿಂತ ಆಚರಣೆಗೆ ಹೆಚ್ಚು ಒತ್ತು ಕೊಟ್ಟು ಸರಿಯಾದ ಆಹಾರ ಪದ್ಧತಿಗಳನ್ನು ಮತ್ತು ನಿಯಮಿತ ದಿನಚರಿಯನ್ನು ಅನುಸರಿಸುವ ಮೂಲಕ ನಿಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಬಹುದಾಗಿದೆ ಸ್ನೇಹಿತರೆ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಶ್ರದ್ಧೆಯನ್ನು ವಹಿಸಿ ಶಿಸ್ತುಬದ್ಧವಾದ ಜೀವನವನ್ನು ಅನುಸರಿಸಿದ್ದೇ ಆದರೆ ಈ ವೃಶ್ಚಿಕ ರಾಶಿಯವರಿಗೆ ಚಿಕ್ಕ ಪುಟ್ಟ ಆರೋಗ್ಯ ತೊಂದರೆಗಳನ್ನು ಹೊರತುಪಡಿಸಿ ಉತ್ತಮ ಆರೋಗ್ಯವನ್ನು ನೀವು ಹೊಂದಬಹುದಾಗಿದೆ ಸ್ನೇಹಿತರೆ. ಇನ್ನು ವ್ಯಾಪಾರದ ವಿಷಯಕ್ಕೆ ಬರೋದಾದರೆ 2025 ಈ ವೃಶ್ಚಿಕ ರಾಶಿಯವರಿಗೆ ಜಯವನ್ನು ತಂದುಕೊಡಲಿದೆಯಾ? 8ನೇ ಮನೆಯಲ್ಲಿನ ಗುರು ಯಾವ ರೀತಿಯ ಲಾಭದಲ್ಲಿದ್ದಾನೆ ಅಂತ ಕೇಳೋದಾದರೆ, ಈ ವೃಶ್ಚಿಕ ರಾಶಿಯ ವ್ಯಾಪಾರಸ್ಥರಿಗೆ ಈ 2025ರ ವರ್ಷವು ಮಿಶ್ರ ಫಲಿತಾಂಶಗಳನ್ನು ತರ್ತದೆ ಸ್ನೇಹಿತರೆ. ಬೆಳವಣಿಗೆಗೆ ಅವಕಾಶಗಳು ಇದ್ದರೂ ಕೆಲವೊಂದು ಸವಾಲುಗಳು ಎದುರಾಗುವಂತಹ ಸಾಧ್ಯತೆ ಇದೆ. ವರ್ಷದ ಆರಂಭವು ವ್ಯಾಪಾರದ ವಿಸ್ತರಣೆ, ಪಾಲುದಾರಿಕೆ ಮತ್ತು ಸಹಕಾರ ಸಂಬಂಧಿತ ವ್ಯವಹಾರಗಳಿಗೆ ಅನುಕೂಲಕರವಾಗಿರುತ್ತದೆ ಸ್ನೇಹಿತರೆ. 7ನೇ ಮನೆಯಲ್ಲಿ ಗುರು ಸಂಚಾರ ಇರೋದ್ರಿಂದಾಗಿ ವ್ಯಾಪಾರಿ ಯಜಮಾನರು, ಪಾಲುದಾರರು, ಸಹೋದ್ಯೋಗಿಗಳು ಮತ್ತು ಗ್ರಾಹಕರಿಂದ ಉತ್ತಮವಾದ ಬೆಂಬಲವನ್ನು ಪಡೆದು ಹೋಗ್ತೀರಿ. ವ್ಯಾಪಾರ ಸಂಬಂಧಗಳನ್ನು ಬಲಪಡಿಸಲು, ಹೊಸ ಮಾರುಕಟ್ಟೆಗಳನ್ನು ಪ್ರವೇಶಿಸಲು ಮತ್ತು ಹೊಸ ಸೇವೆಗಳನ್ನು ನೀವು ಪರಿಚಯಿಸಲು ಇದು ಉತ್ತಮವಾದಂತಹ ಸಮಯವಾಗಿರುತ್ತದೆ. ಬಲವಾದ ಪಾಲುದಾರಿಕೆಗಳು ನಿಮ್ಮ ವ್ಯಾಪಾರದ ಯಶಸ್ಸಿಗೆ ಮುಖ್ಯವಾಗಿರುವುದರಿಂದಾಗಿ ಈ ಸಮಯದಲ್ಲಿ ಈ ಸಂಬಂಧಗಳನ್ನು ಬಲಪಡಿಸುವುದು ಮುಖ್ಯವಾಗಿರುತ್ತದೆ ಸ್ನೇಹಿತರೆ. ಮೇ ನಂತರ ಗುರು 8ನೇ ಮನೆಯಲ್ಲಿ ಮತ್ತು ಶನಿ 5ನೇ ಮನೆಯಲ್ಲಿ ಆಲ್ರೆಡಿ ಪ್ರವೇಶಿಸುವುದರಿಂದಾಗಿ ವ್ಯಾಪಾರದಲ್ಲಿ ಕೆಲವೊಂದು ಸವಾಲುಗಳು ಎದುರಾಗಬಹುದು. ವಿಶೇಷವಾಗಿ ಗುಪ್ತ ಸ್ಪರ್ಧೆ ಅಥವಾ ಮಾರುಕಟ್ಟೆ ಬದಲಾವಣೆಗಳಂತಹ ವ್ಯವಹಾರದಲ್ಲಿ ತೊಂದರೆ ಎದುರಾಗುವಂತಹ ಸಾಧ್ಯತೆ ಇದೆ. ಈ ಅವಧಿಯಲ್ಲಿ ವ್ಯಾಪಾರದ ಸ್ಥಿರತೆಯ ಮೇಲೆ ಹೆಚ್ಚಿನ ಒತ್ತನ್ನು ನೀಡುವುದು ಮತ್ತು ಕಾರ್ಯಚಟುವಟಿಕೆಗಳನ್ನು ಸಮರ್ಥವಾಗಿ ನಿರ್ವಹಿಸುವುದು ಬಹಳ ಸೂಕ್ತವಾಗಿರುತ್ತದೆ. ಉಪಾಯದಿಂದ ಕೂಡಿದ ಹೂಡಿಕೆಗಳಿಂದ ದೂರವಿರುವುದು ಒಳಿತಾಗಿರುತ್ತದೆ. ವೆಚ್ಚವನ್ನು ನಿಯಂತ್ರಿಸುವುದು ಹಾಗೂ ಎಲ್ಲ ವ್ಯವಹಾರಗಳ ಪ್ರಕ್ರಿಯೆಗಳನ್ನು ಸಮರ್ಥ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಬೇಕು ಸ್ನೇಹಿತರೆ. ವ್ಯಾಪಾರದ ನಿರ್ಧಾರಗಳನ್ನು ಜಾಗೃತೆಯಿಂದ ತೆಗೆದುಕೊಳ್ಬೇಕು. ವ್ಯಾಪಾರ ಸಂಬಂಧಿಸಿದಂತಹ ಕೆಲವು ಮುನ್ನೆಚ್ಚರಿಕೆಗಳನ್ನು ನೀವು ತೆಗೆದುಕೊಂಡಿದ್ದರೆ ಈ ವರ್ಷ ನೀವು ನಷ್ಟವನ್ನು ಕಡಿಮೆ ಮಾಡಿ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗ್ತಾ ಹೋಗ್ತದೆ. ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ನಿರ್ಧಾರಗಳನ್ನು ಮೊದಲಾರ್ಧದಲ್ಲಿ ತೆಗೆದುಕೊಳ್ಳುವುದು ನಿಮಗೆ ಒಳಿತಾಗಿರ್ತದೆ ಸ್ನೇಹಿತರೆ. ಇದೇ ಸಮಯದಲ್ಲಿ ಹೂಡಿಕೆಗಳಿಗೆ ಸೂಕ್ತ ಅವಕಾಶಗಳು ಲಭ್ಯವಾಗ್ತಾ ಹೋಗ್ತದೆ. ಆದರೆ ದ್ವಿತೀಯಾರ್ಧದಲ್ಲಿ ಪಾಲುದಾರರೊಡನೆ ಮನಸ್ಸಿನ ಅಸಮಾಧಾನ ಉಂಟಾಗದಂತೆ ಜಾಗೃತೆಯಿಂದ ವಹಿಸಬೇಕಾಗಿರ್ತದೆ. ಗ್ರಾಹಕರೊಡನೆ ತೊಂದರೆಗಳಾಗುವ ಅಥವಾ ಬದ್ಧತೆ ಕೊರತೆಯಿಂದ ಸಮಸ್ಯೆ ಎದುರಾಗುವಂತಹ ಸಾಧ್ಯತೆ ಇದೆ. ಶ್ರಮ, ಶಿಸ್ತು ಮತ್ತು ಬದ್ಧತೆಯನ್ನು ವಹಿಸಿದರೆ ವ್ಯಾಪಾರದಲ್ಲಿ ಯಶಸ್ಸು ಸಾಧಿಸಲು ಈ ವರ್ಷವು ಅನುಕೂಲಕರವಾಗಿರ್ತದೆ ಸ್ನೇಹಿತರೆ. ಇನ್ನು ಈ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ಈ 2025 ಅನುಕೂಲಕರವೇ? ಅಡ್ಡಿಗಳು ಏನಾದರೂ ಇದೆಯಾ ಅಂತ ಕೇಳೋದಾದರೆ ಸ್ನೇಹಿತರೆ, 2025ರ ಈ ವೃಶ್ಚಿಕ ರಾಶಿಯವರಿಗೆ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಷಯದಲ್ಲಿ ಸಾಧಾರಣ ಫಲಿತಾಂಶಗಳು ಕಂಡುಬರುವಂತಹ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳಿಗೆ ವರ್ಷದ ಆರಂಭವು ಸಾಮಾನ್ಯವಾಗಿರುತ್ತದೆ. ವಿದ್ಯೆ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಲು ನೀವು
ನಿರಂತರ ಪ್ರಯತ್ನ ಮತ್ತು ದೃಢ ಸಂಕಲ್ಪದಿಂದ ಮುಂದೆ ಸಾಗಬೇಕಾಗಿರ್ತದೆ. ಉನ್ನತ ಶಿಕ್ಷಣ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುವಂತಹವರು ಏಕಾಗ್ರತೆ, ಶ್ರಮ ಮತ್ತು ಕಾರ್ಯತಂತ್ರದ ಯೋಜನೆಗೆ ಹೆಚ್ಚು ಒತ್ತನ್ನು ನೀಡಬೇಕಾಗಿರ್ತದೆ ಸ್ನೇಹಿತರೆ. ಮೇ ತಿಂಗಳ ನಂತರ ಶಿಕ್ಷಣದಲ್ಲಿ ಕೆಲವು ಸವಾಲುಗಳು ಎದುರಾಗ್ಬೋದು. ಏಕಾಗ್ರತೆಯಿಂದ ಓದುವುದರಿಂದ ಮತ್ತು ಶ್ರದ್ಧೆಯಿಂದ ವ್ಯಾಸಂಗವನ್ನು ಮಾಡೋದರಿಂದಾಗಿ ಈ ಅಡ್ಡಿಗಳನ್ನು ನೀಗಿಸಲು ಸಾಧ್ಯವಾಗ್ತಾ ಹೋಗ್ತದೆ. ವಿದ್ಯಾರ್ಥಿಗಳು ಗುರುವಿನ ಮಾರ್ಗದರ್ಶನವನ್ನು ಪಡೆಯುವುದು ಮತ್ತು ಕಟ್ಟುನಿಟ್ಟಾದ ಅಧ್ಯಯನ ದಿನಚರಿಯನ್ನು ಅನುಸರಿಸುವುದು ನಿಮಗೆ ಅನುಕೂಲಕರವಾಗಿರುತ್ತದೆ. ತಾಂತ್ರಿಕ ಅಥವಾ ವೃತ್ತಿಪರ ಶಿಕ್ಷಣಕ್ಕೆ ಸಿದ್ಧತೆ ನಡೆಸುವಂತಹ ಈ ವೃಶ್ಚಿಕ ರಾಶಿಯವರಿಗೆ ಶಿಸ್ತು ಮತ್ತು ಹಠಬದ್ಧತೆಯಿಂದ ಓದಿದರೆ ಉತ್ತಮವಾದ ಪ್ರಗತಿಯನ್ನು ನೀವು ಕಾಣಬಹುದಾಗಿದೆ. ಒಟ್ಟಾರೆಯಾಗಿ ಈ ವರ್ಷದಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ಪಡೆಯಲು ಶ್ರಮ, ತಾಳ್ಮೆ ಮತ್ತು ಸಕಾರಾತ್ಮಕ ದೃಷ್ಟಿಕೋನ ಅಗತ್ಯವಾಗಿರ್ತದೆ ಸ್ನೇಹಿತರೆ. ಇನ್ನು ಮೇ ನಂತರ 4ನೇ ಮನೆಯಲ್ಲಿ ರಾಹುವಿನ ಮತ್ತು 5ನೇ ಮನೆಯಲ್ಲಿ ಶನಿಯ ಗೋಚರದಿಂದಾಗಿ ಕೆಲವು ವ್ಯಾಸಂಗದ ಅಸಡ್ಡೆ ಅಥವಾ ಅಹಂಕಾರದ ಮನೋಭಾವ ಬೆಳಿಬೋದು ಸ್ನೇಹಿತರೆ. ಎಲ್ಲವೂ ತಿಳಿದಿದೆ ಎಂಬ ಭಾವನೆ, ಸರಿಯಾಗಿ ಅಧ್ಯಯನ ಮಾಡದ ಕಾರಣ ಪರೀಕ್ಷೆಯಲ್ಲಿ ನೀವು ಫಲಿತಾಂಶಗಳು ಕಡಿಮೆ ಆಗುವಂತಹ ಚಾನ್ಸಸ್ ಇದೆ ಮತ್ತು ಉನ್ನತ ಶಿಕ್ಷಣದ ಅವಕಾಶಗಳು ಕಡಿಮೆ ಆಗ್ಬೋದು. ಈ ಸಮಯದಲ್ಲಿ ಹಿರಿಯರು ಅಥವಾ ಶಿಕ್ಷಕರ ಸಲಹೆಗಳನ್ನು ಅನುಸರಿಸಿ ಶ್ರಮ ಮತ್ತು ಒಲವನ್ನು ತೋರಿದರೆ ಉತ್ತಮ ಅಂಕಗಳನ್ನು ಗಳಿಸಲು ಮತ್ತು ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಲು ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಈ ವೃಶ್ಚಿಕ ರಾಶಿಯವರಿಗೆ 2025ರಲ್ಲಿ ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳೇನು ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಈ ವೃಶ್ಚಿಕ ರಾಶಿಯವರು ಈ ವರ್ಷ ಮೊದಲಾರ್ಧದಲ್ಲಿ ಶನಿಗೆ ಮತ್ತು 2ನೇ ಭಾಗದಲ್ಲಿ ಗುರು ಮತ್ತು ರಾಹುಕೇತುಗಳಿಗೆ ಪರಿಹಾರವನ್ನು ಮಾಡೋದರಿಂದಾಗಿ ಸಮಸ್ಯೆಗಳನ್ನು ಬಹಳಷ್ಟು ಕಡಿಮೆ ಮಾಡಬಹುದಾಗಿದೆ. ಶನಿಯ ಗೋಚರವು 4ನೇ ಮನೆಯಲ್ಲಿ ಇರೋದರಿಂದಾಗಿ ಉದ್ಯೋಗ ಸಂಬಂಧಿತ ಸಮಸ್ಯೆಗಳು, ಕುಟುಂಬದಲ್ಲಿ ಕಲಹಗಳು ಮತ್ತು ಆರೋಗ್ಯ ತೊಂದರೆಗಳು ಎದುರಾಗುವಂತಹ ಸಂಭವವಿದೆ. ಈ ತೊಂದರೆಗಳನ್ನು ನಿವಾರಿಸಲು ಶನಿಗೆ ಪರಿಹಾರ ಮಾಡುವುದು ಬಹಳ ಶ್ರೇಯಸ್ಕರವಾಗಿರ್ತದೆ. ಪ್ರತಿದಿನ ಅಥವಾ ಪ್ರತಿ ಶನಿವಾರದಂದು ಶನಿ ಸ್ತೋತ್ರ ಪಠಣ ಅಥವಾ ಶನಿ ಮಂತ್ರ ಜಪವನ್ನು ಮಾಡೋದ್ರಿಂದಾಗಿ ಶನಿಯ ನಕಾರಾತ್ಮಕ ಪ್ರಭಾವವು ಕಡಿಮೆ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಜೊತೆಗೆ ಆಂಜನೇಯ ಸ್ವಾಮಿಯ ಪೂಜೆ ಅಥವಾ ಹನುಮಾನ್ ಚಾಲೀಸನ್ನು ಪಠವನ್ನು ಮಾಡಿದರೆ ಶನಿದೇವರ ನಕಾರಾತ್ಮಕ ಪರಿಣಾಮಗಳು ಕೂಡ ಕಡಿಮೆ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಮೇ ತಿಂಗಳ ನಂತರ ಗುರು 8ನೇ ಮನೆಯಲ್ಲಿ ಸಂಚರಿಸೋದ್ರಿಂದ ಅಪ್ರತೀಕ್ಷಿತ ಖರ್ಚುಗಳು ಅಥವಾ ಆರೋಗ್ಯ ತೊಂದರೆಗಳು ಎದುರಾಗ್ಬೋದು. ಇವುಗಳನ್ನು ನಿವಾರಿಸಲು ಗುರುಗೋಚರದ ಪರಿಹಾರ ಮಾಡುವುದು ಉತ್ತಮವಾಗಿರ್ತದೆ. ಪ್ರತಿ ಗುರುವಾರದಂದು ಗುರು ಸ್ತೋತ್ರ ಪಠಣ ಅಥವಾ ಗುರುಮಂತ್ರ ಜಪವನ್ನು ಮಾಡುವುದು ಶ್ರೇಯಸ್ಕರವಾಗಿರ್ತದೆ. ಜೊತೆಗೆ ಗುರುಚರಿತ್ರೆ ಪಠಣ ಅಥವಾ ಗುರು ಸೇವೆಯನ್ನು ಮಾಡೋದ್ರಿಂದಾಗಿ ಗುರುವಿನಿಂದ ಉಂಟಾಗುವ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗ್ತದೆ. ಈ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿದರೆ ಮನೋಶಕ್ತಿ, ಶಾಂತಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಬಹುದು. ಸವಾಲುಗಳನ್ನು ಧೈರ್ಯ ಮತ್ತು ಸ್ಪಷ್ಟತೆಯಿಂದ ಎದುರಿಸಲು ಶಕ್ತಿಯಾಗ್ತೀರಿ ಸ್ನೇಹಿತರೆ. ಒಟ್ಟಿನಲ್ಲಿ 2025ರ ವರ್ಷವು ಈ ವೃಶ್ಚಿಕ ರಾಶಿಯವರಿಗೆ ಶಾರೀರಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಅವಕಾಶವನ್ನು ನೀಡುತ್ತಾ ಹೋಗ್ತಿದೆ. ಚಿಂತಾಜನಕ ಯೋಜನೆ, ಶಿಸ್ತು ಮತ್ತು ಸ್ವಸ್ಥ ಜೀವನ ಶೈಲಿಯನ್ನು ಅನುಸರಿಸಿದ್ದೇ ಆದರೆ ಈ ವರ್ಷವು ನಿಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ತೃಪ್ತಿಯನ್ನು ತರ್ತಾ ಹೋಗ್ತದೆ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಸರಳ ಪರಿಹಾರಗಳನ್ನು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ನಮ್ಮದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾರೇನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಕಮೆಂಟ್ನಲ್ಲಿ ಓಂ ಶನೇಶ್ವರಾಯ ನಮಃ, ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿ ದೇವರು ಮತ್ತು ಗುರುದೇವರು ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.